ಅಂತೆ ಮಾಡ್ತಾರಂತೆ. ಇನ್ನೊಂದು ಮಾತನ್ನು ನೋಡೋಣ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 19-20 ವಚನ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 19-20 ವಚನವನ್ನು, ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು, ಪಕ್ಷಪಾತ ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು. ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ. ಅಬ್ಬಬ್ಬಬ್ಬ, ನೋಡಿ, ಇದು ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದೆ ಬರೆಸಿರುವಂಥ ಮಾತು ಪ್ರಿಯರಾದ ದೇವರ ಮಕ್ಕಳಿರ. ಈ ದಿನ ಬರ್ಕೊಂಡು ಬಂದಿರೋಂಥ ಮಾತಲ್ಲ, ಇವತ್ತು ನಾನು ನಿಮಗೋಸ್ಕರ ಬರೆದುಕೊಂಡು ಬಂದಿರುವಂಥ ಮಾತಲ್ಲ. ಮನುಷ್ಯರ ಮಧ್ಯದಲ್ಲಿ ದೇವರು ಎಚ್ಚರಿಸುವಂಥ ಮಾತು, ಪ್ರಪಂಚ ದೇಶದಲ್ಲಿ ಪ್ರತಿ ಒಬ್ಬರಿಗೆ ಎಚ್ಚರಿಸುವಂಥ ಮಾತು. ಒಂದು ವೇಳೆ ಲಂಚವನ್ನು ತೆಗೆದುಕೊಂಡು ನ್ಯಾಯವನ್ನು ಅನ್ಯಾಯವಾಗಿ ತೀರ್ಪು ಮಾಡಿದರೆ, ನ್ಯಾಯವನ್ನು ಕೆಡಿಸಿ ತೀರ್ಪು ಮಾಡಿದರೆ ಖಂಡಿತವಾಗಿ ಅವರನ್ನು ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾನೆ. ಇವತ್ತು ಆರೋಗ್ಯದಿಂದ ಉಳ್ಕೊಂಡಿರ್ಬೋದು, ನಾಳೆ ಖಂಡಿತವಾಗಿ ದುರ್ಗತಿ ಅಂದರೆ ಕೈಕಾಲುಗಳು ಬಿದ್ದೋಗುತ್ತೆ, ರೋಗ ಬರುತ್ತೆ, ಸತ್ತೋಗೋದು ಮಾತ್ರ ಗ್ಯಾರಂಟಿ. ಸತ್ತೋದ ನಂತರ ಬೆಂಕಿ ಕೆರೆಗೆ ಹೋಗೋದು ಮಾತ್ರ ಗ್ಯಾರಂಟಿ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ಇದು ದೇವರ ಮಾತುಗಳು, ದೇವರ ಬೋಧನೆ, ಇದು ಸರ್ವೇಶ್ವರನ ಬೋಧನೆ, ಇದು ಸರ್ವೇಶ್ವರನ ಬೋಧನೆ. ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು, ಪಕ್ಷಪಾತ ಮಾಡಬಾರದು. ಏನ್ರಿ ಪಕ್ಷಪಾತ ಇದೆ ರೀ, ಪಕ್ಷಪಾತ. ನ್ಯಾಯವನ್ನು ಬಿಟ್ಟಿದ್ದಾರೆ ಪ್ರಿಯರೇ. ಎಷ್ಟು ಮಂದಿ ಅನ್ಯಾಯಕ್ಕೆ ಬಲಿಯಾಗಿದ್ದಾರೆ. ಅಯ್ಯ ನ್ಯಾಯವನ್ನು ಕೊಡಿಸಿರಿ ಅಯ್ಯ, ನಾವು ಅನ್ಯಾಯದಲ್ಲಿ ಇದ್ದೀವಯ್ಯ, ನಮಗೆ ಮೋಸ ಆಗಿದೆಯಾ, ನಮಗೆ ಅನ್ಯಾಯವಾಗಿದೆ ಅಂತ ಎಷ್ಟೋ ಮಂದಿ ಗೋಳು ಪ್ರಪಂಚದಲ್ಲಿ ಕೇಳ್ತಾ ಇದ್ದೀವಿ ರೀ. ಎಷ್ಟೋ ಮಂದಿ ಗೋಳಾಡ್ತಾ ಇದ್ದಾರೆ. ಅಯ್ಯ ನಮಗೆ ನ್ಯಾಯವನ್ನು ಕಲ್ಪಿಸಿಕೊಡಯ್ಯ. ಅವ್ರೇನು ಮಾಡ್ತಾರೆ? ಲಂಚ, ಹಣ ಗಳಿಸ್ಬೇಕು. ಹಣ ಗಳಿಸ್ಬೇಕು ನಾವು ಇವಾಗ, ಗೊತ್ತಾ? ನಮ್ಮ ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ ಏನೇನು ಸಂಪಾದನೆ ಮಾಡ್ಕೋಬೇಕು? ಜಾಗ, ಹಣ ಬೇಕು. ನಮ್ಮ ಮಕ್ಕಳನ್ನು ದೊಡ್ಡ ವಿದ್ಯಾವಂತರು ಮಾಡಬೇಕು, ದೊಡ್ಡ ವಕೀಲರು ಮಾಡಬೇಕು, ದೊಡ್ಡ ಡಾಕ್ಟರ್ಗಳನ್ನು ಮಾಡಬೇಕು, ದೊಡ್ಡ ಇಂಜಿನಿಯರ್ಗಳನ್ನು ಮಾಡಬೇಕು. ಬಡವರು ನೀವು ಸಾಯಿರಿ, ಬಡವರೇ ನೀವು ಸತ್ತೋಗ್ರಿ, ನೀವು ಬೇಡ ನಮಗೆ. ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕು ನಾವೆಲ್ಲರೂ. ಅದಕ್ಕೆ ಲಂಚ ಬೇಕು, ಅದಕ್ಕೆ ಹಣ ಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರಿ, ಎಲ್ಲಿರಿ ನ್ಯಾಯ? ಎಲ್ಲಿದೆ ರೀ? ಎಲ್ಲ ಉಳುಕು ಫಲಗಳು ಎಲ್ಲ ಕೆಟ್ಟೋಗಿವೆ. ಎಲ್ಲ ಗಿಡಗಳಲ್ಲಿ ನೋಡುವಾಗ ದೇವ್ರು ನೋಡ್ತಾ ಇದ್ದಾರೆ. ಭೂಮಿ ಒಂದು ತೋಟ ಆಗಿರುವಾಗ, ಈ ಭೂಮಿಯಲ್ಲಿರುವಂಥ ಪ್ರತಿ ಮನುಷ್ಯನು ಗಿಡವಾಗಿರುವಾಗ, ಈ ಗಿಡಗಳಲ್ಲಿ ಒಳ್ಳೆಯ ಫಲಗಳಿಲ್ಲ. ಎಲ್ಲ ಉಳುಕು ಫಲಗಳು, ಕೆಟ್ಟ ಫಲಗಳು, ದುಷ್ಟನ ಫಲಗಳು, ದೆವ್ವದ ಫಲಗಳು. ದೆವ್ವ ಎಲ್ಲೋ ಇಲ್ಲ, ಸಮಾಧಿಯಲ್ಲಿ ದೆವ್ವ ಇಲ್ಲ, ಮನುಷ್ಯರ ಮಧ್ಯದಲ್ಲಿ ದೆವ್ವ ಇದ್ದುಕೊಂಡು ಬಡ್ದಾಡ್ಕೊಡ್ರಿ, ಸಿನಿಮಾಗಳನ್ನು ತೆಗೀರಿ. ಒಡಿ ಮಗ ಮಚ್ಚೆ ಹಿಡ್ಕೊಂಡು ಸಿನಿಮಾ ಯಾರೋ ತೆಗೆದು ಇವನು ಕೂಡ ಕೈಯಲ್ಲಿ ಮಚ್ಚೆ ಹಿಡ್ಕೊಂಡು ಇವನು ಕೂಡ ಸಿನಿಮಾ ಸ್ಟಾರ್ಟು. ಏನು ಕಲಿಸ್ತಾ ಇದ್ದಾರೆ ಪ್ರಪಂಚಕ್ಕೆ? ಏನು ಬುದ್ಧಿ ಮಾತನ್ನು ಕಲಿಸ್ತಾ ಇದ್ದಾರೆ? ಸಿನಿಮಾದವ್ರು ಏನಾದರೂ ಒಳ್ಳೇದೇನಾದರೂ ಸಮಾಜಕ್ಕೆ ಪರಿಚಯ ಮಾಡ್ತಾ ಇದ್ದಾರಂದರೆ ಇವರೇನು ಮಾಡ್ತಾ ಇದ್ದಾರೆ? ಒಳ್ಳೆ ಹುಡುಗಿಯರನ್ನು ಆರಿಸ್ಕೊಂಡು, ಅಮ್ಮ ನೀವು ಸಿನಿಮಾ ಆ್ಯಕ್ಟಿಂಗ್ ಮಾಡಿರಮ್ಮ, ದೊಡ್ಡ ಹೀರೋನ್ ಆಗ್ತೀರಿ, ನಿಮ್ಮ ದೇಹ ಎಲ್ಲ ಹೊರಗಡೆ ತೋರಿಸ್ರಿ. ನಿಮ್ಮ ದೇಹದ ಮೂಲಕ ಅನೇಕರು ರೊಚ್ಚಿಗೆದ್ದೋಳ್ತಾರೆ, ಅನೇಕರು ನೋಡಿ ಸುಖ ಪಡ್ತಾರೆ. ಸುಖ ನಿಮ್ಮ ದೇಹದ ಮೂಲಕ ಸುಖ ಏನ್ರಿ? ರೋಡ್ನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಎಂಥ ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ, ರೋಡ್ನಲ್ಲಿ ಎಂಥ ಸಿನಿಮಾಗಳನ್ನು ತೆಗಿತಾ ಇದ್ದಾರೆ. ಯಾರಿಗೆ ತಂಗಿ ಇಲ್ವಾ? ಅಕ್ಕರಿಲ್ವಾ? ತಾಯಿ ಇಲ್ವಾ? ತಾಯಿ ಇದ್ದಾಗಲೂ ತಂಗಿ ಇದ್ದಾಗಲೂ ನಿನ್ನ ತಂಗಿಯನ್ನು ಈ ರೀತಿ ತೋರಿಸ್ತೀಯ ಹೊರಗಡೆ, ನಿನ್ನ ತಾಯಿಯನ್ನು ಈ ರೀತಿ ಹೊರಗಡೆ ತೋರಿಸ್ತೀಯ? ಬೆತ್ತಲೆ ವಸ್ತ್ರಗಳು ಏನದು? ದರಿದ್ರ. ಯಾರು ಕೇಳ್ತಾ ಇದ್ದಾರೆ? ಎಲ್ಲ ದರಿದ್ರನಿದೆ ಪ್ರಪಂಚ ದೇಶದಲ್ಲಿ, ದರಿದ್ರ ತುಂಬಿಕೊಂಡಿದೆ ಪ್ರಪಂಚ ದೇಶದಲ್ಲಿ. ನಿನ್ನ ತಂಗಿ ಬೆತ್ತಲೆಯಿಂದ ನಿಂತುಕೊಂಡು ಪ್ರಜೆಗಳ ಮಧ್ಯದಲ್ಲಿ ನನ್ನ ದೇಹ ನೋಡಿ ಅಂತ ತೋರಿಸಿದಾಗ, ನಿನ್ನ ತಂಗಿ ತೋರಿಸಿದಾಗ ನಿನಗೆ ಮೈ ಉರಿಯಲ್ವಾ? ನಿನ್ನ ತಂಗಿ ಆಗಿರ್ಬೋದು, ನಿನ್ನ ಹಕ್ಕಳಾಗಿರ್ಬೋದು, ನಿನ್ನ ತಾಯಿ ಆಗಿರ್ಬೋದು. ಈ ರೀತಿ ಮಾಡಿದಾಗ ನಿನಗೆ ಕೋಪ ಬರಲ್ವಾ? ದೇಹದ ಮೂಲಕ ಮಾರಿಕೊಂಡು ದೇಹವನ್ನು ತೋರಿಸ್ಕೊಂಡು ಬದುಕಬೇಕಾ ಈ ಲೋಕದಲ್ಲಿ? ದೇಹದ ಅಂದವನ್ನು ತೋರಿಸ್ಕೊಂಡು ಬದುಕಬೇಕಾ? ಸಮಾಜ ಸಂತೋಷ ಪಡ್ಬೋದು, ದೇವರು ಕೋಪದಿಂದ ಇದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಇದು ನಿಜವಾದ ಮಾತುಗಳು ಪ್ರಿಯರೇ. ಯಾಕೆಂದರೆ ನಿನ್ನ ದೇಹವನ್ನು ಹೊರಗಡೆ ತೋರಿಸ್ಕೊಂಡು ಬದುಕು ಅಂತ ನಿನಗೆ ದೇಹವನ್ನು ಕೊಟ್ಟಿದ್ದಾನ?
ಆ ಡೈರೆಕ್ಟರ್ಗಳ ಹಾಗೆ ಇದ್ದಾರೆ, ಆ ಸಿನಿಮಾ ಆ್ಯಕ್ಟರ್ಗಳು ಕೂಡ ಹಾಗೆ ಇದ್ದಾರೆ. ಏನ್ರಿ ಯುವಕರು ಚಿಕ್ಕ ಚಿಕ್ಕ ಹುಡುಗರು ಕೆಟ್ಟು ಹೋಗ್ತಾ ಇದ್ದಾರೆ, ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಎಲ್ಲ ದರಿದ್ರ. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವಂಥ ಎಷ್ಟು ಮಂದಿ ಅಪ್ಲೋಡ್ ಮಾಡ್ತಾ ಇದ್ದವರು, ಎಂಥ ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ. ಮನೆಯಲ್ಲಿ ಏನ್ರಿ ಮನೆಯಲ್ಲಿ ಕೆಟ್ಟ ಕೆಟ್ಟ ವಿಷಯಗಳನ್ನು ಏನೇನು ಸಂಸಾರ ಮಾಡಿದ್ದು ಮಲ್ಕೊಂಡಿದ್ದು ಎಲ್ಲ ಕಸನೆ, ಎಲ್ಲ ದರಿದ್ರ ತುಂಬಿಕೊಂಡು ನೋಡಿದ ನಂತರ ಇವನೇನಾಗ್ತಾನೆ? ಏನಾಗ್ತಾ ಇದ್ದಾರೆ ಯುವಕರು, ಏನಾಗ್ತಾ ಇದ್ದಾರೆ? ಕೆಟ್ಟೋಗ್ತಾ ಇದ್ದಾರೆ. ಪ್ರಪಂಚ ಕೆಟ್ಟೋಗಿದೆ. ಅಮೇರಿಕ ದೇಶ ಸರಿ ಇಲ್ಲ, ಇಟಲಿ ದೇಶ ಸರಿ ಇಲ್ಲ, ಪ್ರಪಂಚ ದೇಶದಲ್ಲಿ ಯಾವ ದೇಶಗಳು ಸರಿ ಇಲ್ಲ, ಎಲ್ಲ ಪಾಪಗಳು ತುಂಬಿಕೊಂಡಿದೆ. ಹೋಗು ಪಾಪ ಮಾಡು, ಹೆಣ್ಮಕ್ಳನ್ನ ಕೆಡಿಸ್ಕೊ, ಹೋಗು, ಏನು ಮಾಡ್ತೀಯ ಮಾಡ್ಕೊ, ಹೋಗು. ಪುರುಷರು ಸೇರಿಸ್ತೀರಾ? ಪುರುಷರು ಕೂಡ್ಕೊಡ್ರಿ, ಹೆಣ್ಮಕ್ಳು ಕೂಡ್ರಿ, ಸಂಭೋಗ ಮಾಡಿರಿ, ಪಾಪ ಅವನು ಹಡೀರಿ, ಒಟ್ಟಿನಲ್ಲಿ ಪ್ರಪಂಚವನ್ನು ನಾಶ ಮಾಡಿರಿ. ಏನು ನಡೀತಾ ಇದೆ ಪ್ರಪಂಚದಲ್ಲಿ ನೋಡುವಾಗ ಯಾರಿಗಿರು ದುಃಖ ಯಾರಿಗಿದೆ ರೀ? ಪುರುಷರು ಮದುವೆಗಳು, ಸ್ತ್ರೀಯರು ಮದುವೆಗಳು. ಯಾರು ಅಣ್ಣನೋ, ಯಾರು ತಮ್ಮನೋ, ಯಾರು ತಂಗಿ, ಯಾರು ಅಣ್ಣ, ಯಾರು ತಾಯಿ ಎಂದು ಒಂದು ತಿಳಿತಾ ಇಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಪ್ರಪಂಚ ದೇಶವರು ಕೆಟ್ಟೋಗಿದೆ ರೀ. ಉಳುಕು ಫಲಗಳು, ಸಿನಿಮಾಗಳು ಸರಿಯಿಲ್ಲ, ಸೀರಿಯಲ್ಗಳು ಸರಿಯಿಲ್ಲ, ಯೂಟ್ಯೂಬ್ಗಳಲ್ಲಿ ಎಷ್ಟು ಅಪ್ಲೋಡ್ಗಳು ಮಾಡಿದಾರೋ ಎಲ್ಲ ಸರಿಯಿಲ್ಲ, ಎಲ್ಲ ದುಷ್ಟ, ಎಲ್ಲ ದರಿದ್ರ. ಫೋಟೋ ನೋಡಿದ್ರೆ ಏನ್ರಿ, ತಂಗಿಗಳ ಫೋಟೋ, ಅಕ್ಕಗಳ ಫೋಟೋಗಳು ಯಾವ ರೀತಿ ಹರ ಬೆತ್ತಲೆಯಿಂದ ಫೋಟೋಗಳು. ಅದನ್ನು ನೋಡಿದ್ರೆ ನೋಡಬೇಕು, ಇನ್ನೂ ನೋಡಬೇಕು, ಒಳಗಡೆ ಹೋದರೆ ಇನ್ನೇನಿರುತ್ತೆ, ಆಗಿರುತ್ತೆ, ಹೀಗಿರುತ್ತೆ, ನೋಡು ಸುಖ. ಎಂಥ ಸುಖ? ಎಲ್ಲ ದರಿದ್ರ. ಪ್ರಪಂಚಕ್ಕೆ ದರಿದ್ರ ಇದೆ, ಪ್ರಪಂಚಕ್ಕೆ ದೊಡ್ಡ ದರಿದ್ರ. ಸೃಷ್ಟಿಕರ್ತನು ಕೋಪದಲ್ಲಿ ಇದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಇದು ನನ್ನ ಕೂಗಲ್ಲ, ದೇವರ ವೇದನೆಯ ಕೂಗು ಇದು, ದೇವರ ವೇದನೆ ಇದು. ಸರಿಪಡಿಸ್ಕೊಂಡವರು ಉದ್ಧಾರ ಆಗ್ತಾರೆ, ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ದುರ್ಗತಿಗೆ ಪಾಲಾಗ್ತಾನೆ ಅವನು. ಏನು ಹೇಳಿದ್ದಾರೆ ಪ್ರಿಯರೇ? ಎಂಥ ಮಾತುಗಳು! ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು, ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಕೂಡದು. ಜಾಗ್ರತೆ. ಅನಂತರ ಪಕ್ಷಪಾತ ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು. ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ. ನಿರಪರಾಧಿ ಎಷ್ಟು ಮಂದಿ ಅಮಾಯಕರು ನಿರಪರಾಧಿ ಇದ್ದಾರೆ, ಬಡವರಿದ್ದಾರೆ. ಬಡವರ ಕೂಗನ್ನು ಯಾರು ನೋಡ್ತಾ ಇದ್ದಾರೆ? ಯಾರ ಗೋಳು ಅವ್ರದ್ದು? ನಾನು ಶ್ರೇಷ್ಠನು, ನಾನು ಬುದ್ಧಿವಂತ, ನಾನು ವಿಜ್ಞಾನಿ, ನಾನು ಶ್ರೇಷ್ಠ. ಬಡವರನ್ನು ಕಾಪಾಡುವವರು ಶ್ರೇಷ್ಠರಾಗ್ತಾರೆ, ಬಡವರ ವಿಷಯದಲ್ಲಿ ಆಲೋಚನೆ ಮಾಡೋರು ಶ್ರೇಷ್ಠರಾಗ್ತಾರೆ. ಬಡವರಿಗೋಸ್ಕರ ಸಿಂಹಾಸನವನ್ನು ಬಿಟ್ಟು ಪ್ರಜೆಗಳ ಮಧ್ಯದಲ್ಲಿ ಬಂದು ಆ ಪ್ರಜೆಗಳಿಗೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಆಲೋಚನೆ ಮಾಡೋರು ಶ್ರೇಷ್ಠರಾಗ್ತಾರೆ. ಬಡವರಿಗೋಸ್ಕರ ಯೋಚನೆ ಮಾಡೋರು ಯಾರಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ? ಯಾರಿದ್ದಾರೆ ಪ್ರಿಯರೇ? ಎಲ್ಲೋ ಒಬ್ಬರು ಕಾಣ್ತಾ ಇದ್ದಾರೆ ಪ್ರಿಯರೇ, ಎಲ್ಲೋ ಒಬ್ಬರು. ನೋಡಿ, ಯೆಶಾಯನ ಗ್ರಂಥಕ್ಕೆ ಬನ್ನಿ ಪ್ರಿಯರೇ. ಯೆಶಾಯನ ಗ್ರಂಥ 5ನೇ ಅಧ್ಯಾಯ, ಯೆಶಾಯನ ಗ್ರಂಥ 5ನೇ ಅಧ್ಯಾಯ 8ನೇ ವಚನ. ಅಯ್ಯೋ, ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವರ ಗತಿಯನ್ನು ಏನು ಹೇಳಲಿ? ಯಾರ ಮಾತು? ಅರ್ಥ ಆಗ್ತಾ ಇದೆಯಾ? ಮಾತುಗಳು ಅರ್ಥ ಆಗ್ತಿದೆಯಾ? ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವರ ಗತಿಯನ್ನು ಏನು ಹೇಳಲಿ? ಏನ್ರಿ ದೊಡ್ಡ ಅಧಿಕಾರಿಗಳು ಪ್ರಿಯರಾದ ದೇವ್ರ ಮಕ್ಕಳೇ, ಹೊಲ 10 ಎಕರೆ, 20 ಎಕರೆ, 100 ಎಕರೆ, 1000 ಎಕರೆ. ಆನಂತರ ಎಷ್ಟೋ ಮಂದಿ ಆ ಒಂದು ಪಟ್ಟಣದಲ್ಲಿ, ಆ ಒಂದು ಗ್ರಾಮದಲ್ಲಿ ಬಡವರಿದ್ದಾರೆ ರೀ, ಅವ್ರಿಗೆ ಮನೆಗಳಿಲ್ಲ ರೀ. ಬಡವರಿದ್ದಾರೆ, ಮನೆಗಳಿಲ್ಲ ರೀ. ಭಿಕಾರಿಗಳು ಅಲ್ಲಲ್ಲಿ ತಿರುಗಾಡ್ತಾ ಇದ್ದಾರೆ. ಕೂಳಿಗೋಸ್ಕರ ಒಂದು ಹೊತ್ತು ಕೂಳಿಗೋಸ್ಕರ, ಒಂದು ಹೊತ್ತು ಊಟದಗೋಸ್ಕರ ಬಹಳ ಕಷ್ಟಪಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾರು ಯೋಚನೆ ಮಾಡೋರು ಯಾರಿದ್ದಾರೆ? ಬಹಳ ಕಷ್ಟಪಡ್ತಾ ಇದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ? ಮಾಡೋರೇನು? ಲಂಚ ತೊಗೊಳ್ಬೇಕು, ಲಂಚ ತೊಗೊಂಡ ನಂತರ ಅಲ್ಲೊಂದು 5 ಎಕರೆ ಭೂಮಿ ತೊಗೊಳ್ಬೇಕು, ಆನಂತರ ಅಲ್ಲೊಂದು 5 ಎಕರೆ ಭೂಮಿ, ಅಲ್ಲೊಂದು 2 ಎಕರೆ ಭೂಮಿ, ಅಬ್ಬಬ್ಬಬ್ಬ ಎಲ್ಲ ಕೂಡಿಸ್ಕೊಂಡಿಟ್ಟಿದ್ದಾರೆ. ನಾನು ಮಧ್ಯದಲ್ಲಿರಬೇಕು. ನಾನು ಎಷ್ಟು ಗಳಿಸಿದ್ದೀನಿ ಗೊತ್ತಾ?
ದೇವರು ಹೇಳುವಂಥ ಮಾತು, ಅಯ್ಯೋ ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ. ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯೆಹೋವನೊಂದು ಒಂದು ಮಾತು ಬಿದ್ದಿತು, ನೋಡಿರಿ, ಸೊಗಸಾದ ಅನೇಕ ದೊಡ್ಡ ದೊಡ್ಡ ಮನೆಗಳು ವಾಸಿಸುವವರೇ ಇಲ್ಲದೆ ಖಂಡಿತವಾಗಿ ಹಾಳಾಗುವವು. ಹಾಳಾಗ್ತೀರಾ? ಯಾಕೆಂದರೆ ಭೂಮಿ ಮೇಲೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಮವಾಗಿ ಜೀವಿಸಿರಂತ ನಾನು ಉಂಟು ಮಾಡಿದ್ದೀನಿ. ದೇವರು ಹೇಳುವಂಥ ಮಾತು, ಸೃಷ್ಟಿಕರ್ತನು ಹೇಳುವಂಥ ಮಾತು, ಈ ಭೂಮಿ ನಂದು, ಭೂಮಿಯಲ್ಲಿರುವಂಥ ನೀವೆಲ್ಲರೂ ಕೂಡ ಸಮವಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು. ನೀನು ಐಶ್ವರ್ಯವಂತನಾಗಿದ್ದೀಯಾ, ಆದರೆ ಬಡವರಿಗೆ ಸಹಾಯ ಮಾಡು. ಏನಿಲ್ವಲ್ಲ ಪಾಪ, ಅವನಿಗೆ ತಿನ್ನೋದಕ್ಕಿಲ್ವಲ್ಲ, ಧರಿಸ್ಕೊಳ್ಳೋದಕ್ಕಿಲ್ಲ, ತಿನ್ನೋದಕ್ಕಿಲ್ಲ, ಅವನಿಗೆ ಸಹಾಯ ಮಾಡು. ಅದೇ ರೀತಿಯಲ್ಲಿ ನ್ಯಾಯವನ್ನು ಸರಿಯಾದ ರೀತಿಯಲ್ಲಿ ತೀರ್ಪು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಎಲ್ಲರೂ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದು ಒಳ್ಳೆಯ ಮಾತುಗಳನ್ನು ಪ್ರಪಂಚಕ್ಕೆ ಸಾರಿದ್ದಾರೆ, ಹೌದಲ್ವಾ? ಸಾರಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾತುಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ಅದಕ್ಕೆ ದೇವರು ಎದುರು ನೋಡಿರುವಂಥದ್ದು ಏನಂತ ನೋಡುವಾಗ ಪ್ರತಿ ಮನುಷ್ಯರ ಮೂಲಕ ಒಳ್ಳೆಯ ಫಲಗಳನ್ನು ನೋಡಬೇಕು. ಒಳ್ಳೆಯ ಫಲಗಳು ಪ್ರಪಂಚ ದೇಶದಲ್ಲಿ ಕಾಣ್ತಾ ಇದೆ ಅಂತ ನೋಡುವಾಗ ಉಳುಕು ಫಲಗಳು, ಈ ಉಳುಕು ಫಲಗಳು ಬಂದಿದ್ದರಿಂದ ಏನಾಗುತ್ತೆ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಏನ್ರಿ 10ನೇ ವಚನ. ಹೀಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡೆದು ಬೆಂಕಿಯಲ್ಲಿ ಹಾಕುವರು. ಅಂದರೆ ಭೂಮಿಯ ಮೇಲೆ ಮರಗಳನ್ನು ಕುರಿತು ದೇವರು ಹೇಳಿಲ್ಲ. ಮರಗಳು ಅಂದರೆ ನೀನೇ ಮರ, ನೀನೊಂದು ಮರ, ನಾನೊಂದು ಮರ. ಭೂಮಿಯ ಮೇಲೆ ಹುಟ್ಟಿರುವಂಥ ಪ್ರತಿ ಮನುಷ್ಯರು ದೇವರ ದೃಷ್ಟಿಯಲ್ಲಿ ಮರಗಳು ಅಂತ ಹೋಲಿಸಿದ್ದಾನೆ. ಈ ಮರಗಳ ಮೂಲಕ ಒಳ್ಳೆಯ ಫಲಗಳು, ಯಜಮಾನ, ತೋಟದ ಯಜಮಾನ ದೇವರು, ಲೋಕದ ಯಜಮಾನ ದೇವರು. ಆ ದೇವರು ನೋಡ್ತಾ ಇದ್ದಾನೆ. ಆ ದೇವರು ಪ್ರತಿ ಮನುಷ್ಯರಲ್ಲಿ ಒಳ್ಳೆ ಫಲಗಳು ಕಾಣಬೇಕು ಎಂದು ದೇವರು ನೋಡ್ತಾ ಇದ್ದಾನೆ. ಯಾವ ದೇಶದಲ್ಲಿ ಒಳ್ಳೆ ಫಲಗಳಿದೆ? ಅಮೆರಿಕ ದೇಶದಲ್ಲಿ ಒಳ್ಳೆ ಫಲಗಳಿಲ್ಲ, ಇಟಲಿ ದೇಶದಲ್ಲಿ ಒಳ್ಳೆ ಫಲಗಳಿಲ್ಲ, ಜಪಾನ್ನಲ್ಲಿ ಒಳ್ಳೆ ಫಲಗಳಿಲ್ಲ, ಭಾರತ ದೇಶದಲ್ಲಿ ಒಳ್ಳೆ ಫಲಗಳಿಲ್ಲ. ಮತ್ತೇನು ಮಾಡಬೇಕು? ಒಳ್ಳೆ ಫಲವನ್ನು ಕೊಡದ ಏನ್ರಿ ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವನು. ಯಾರಾಗ್ತಾರೆ? ಸೃಷ್ಟಿಕರ್ತನು, ಪರಮಾತ್ಮನು, ಸರ್ವೇಶ್ವರನು. ಆ ಸರ್ವೇಶ್ವರನು ಹೇಳಿರುವಂಥ ಮಾತು ಇದು. ಒಳ್ಳೆ ಫಲ ಕೊಡಲ್ವಾ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ನೆಮ್ಮದಿ, ಇವೆಲ್ಲ ಪ್ರತಿ ಮನುಷ್ಯರಲ್ಲಿ ಕಾಣಬೇಕು. ಒಳ್ಳೆ ಫಲಗಳನ್ನು ಕೊಡದೆ ಹೋದರೆ ಖಂಡಿತವಾಗಿ ದೇವರು ಏನು ಮಾಡ್ತಾರೆ ಗೊತ್ತಾ? ಕಡ್ದಾಕ್ತಾರೆ ಅಂದರೆ ಸುನಾಮಿ ಮೂಲಕ ಸುಮಾರು 2 ಲಕ್ಷ ಜನರು 2004ರಲ್ಲಿ ಸುನಾಮಿ ಬಂತು. 2 ಲಕ್ಷ, ಸುಮಾರು 2-3 ಲಕ್ಷ ಜನರು ಒಂದೇ ಒಂದು ದಿನದಂದು ಏನಾಗಿದ್ದಾರೆ? ಸುನಾಮಿ ಬಂದು ಲಕ್ಷಾನುಗಟ್ಟಲೆ ಜನರು ಸತ್ತು ಹೋಗಿದ್ದಾರೆ. ಆನಂತರ ಭೂಕಂಪಗಳ ಮೂಲಕ, ಭೂಕಂಪ ಯಾಕೆ ಬರುತ್ತೆ? ದೇವರು ಭೂಮಿ ದೇವರು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಭೂಮಿ ಯಾವ ಸ್ಥಳಗಳಲ್ಲಿ ಪಾಪವು ಅಭಿವೃದ್ಧಿ ಆಗ್ತಾ ಇದೆಯೋ ಆ ಸ್ಥಳಗಳಲ್ಲಿ ದೇವರು ತುಳಿದಾಕ್ತಾನೆ. ಒಂದು ವೇಳೆ ಉಳ್ಕೊಂಡಿದ್ದೀವಿ ಅಂತಂದರೆ ನಾವು ಮನಸ್ಸನ್ನು ಬದಲಾವಣೆ ಹೊಂದಬೇಕು, ಒಳ್ಳೆ ಫಲಗಳನ್ನು ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ದೇವರು ನಿನ್ನನ್ನು ಉಳಿಸಿದ್ದಾನೆ. ಇವತ್ತು ನೀವು ಉಳ್ಕೊಂಡಿದ್ದೀರಾ, ನೀವು ಉಳ್ಕೊಂಡಿದ್ದೀವಿ ಅಂದರೆ ದೇವರು ಎದುರು ನೋಡ್ತಾ ಇದ್ದಾನೆ, ಒಳ್ಳೆ ಫಲಗಳನ್ನು ಕೊಡ್ತಾರೇನು ಅಂತ. ನೀನಾಗಿರ್ಬೋದು, ನಾನಾಗಿರ್ಬೋದು, ಇವತ್ತು ಉಳ್ಕೊಂಡಿದ್ದೀವಿ ಅಂದರೆ ನಮ್ಮ ಮೂಲಕ ದೇವರಿಗೆ ಒಳ್ಳೆ ಫಲಗಳು, ಪ್ರಪಂಚವನ್ನು ಕಾಪಾಡುವಂಥ ಒಳ್ಳೆ ಫಲಗಳಿರಬೇಕು. ಒಳ್ಳೆ ಫಲಗಳು ಇಲ್ಲದೆ ಹೋದರೆ ಭೂಕಂಪಗಳು, ಇಲ್ಲದೆ ಹೋದರೆ ಸುನಾಮಿಗಳು, ಇಲ್ಲದೆ ಹೋದರೆ ಭಯಂಕರವಾದ ಚಂಡಮಾರುತಗಳು, ಜಲಪ್ರಳಯಗಳು, ಪ್ರಪಂಚ ದೇಶದಲ್ಲಿ ಇಂಥ ದುರ್ಗತಿಗಳು ನಡೀತಾ ಇದೆ ಅಂದರೆ ಒಂದೇ ಕಾರಣ, ಮನುಷ್ಯರು ಉಳುಕು ಫಲಗಳನ್ನು ಕೊಡ್ತಾ ಇದ್ದಾರೆ. ಕೆಟ್ಟ ಫಲಗಳು, ಹಣದಗೋಸ್ಕರ, ಉದ್ಯೋಗದಗೋಸ್ಕರ, ಸಂಪಾದನೆಗೋಸ್ಕರ, ಸುಖದಗೋಸ್ಕರ ತೌಕ ಪಡುವಂಥ ಪ್ರತಿಯೊಬ್ಬರು ಸಾಯ್ತಾರೆ. ಪ್ರತಿಯೊಬ್ಬರು
ದೇವರಿಗೋಸ್ಕರ ಭಕ್ತಿಯಿಂದ ಯಾರು ಬದುಕ್ತಾರೋ ಅವರು ಸ್ವಲ್ಪ ದಿನ ಬದುಕ್ತಾರೆ, ಆ ನಂತರ ನಿತ್ಯ ಜೀವವನ್ನು ಪಡ್ಕೊಳ್ತಾರೆ. ಆ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಭಯದಿಂದ ಭಕ್ತಿಯಿಂದ ಇರಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ದೇವರು ಎದುರು ನೋಡಿರುವಂಥದ್ದು ಎಲ್ಲರಿಗೆ ನೀನು ಒಳ್ಳೆಯದನ್ನು ಮಾಡಬೇಕು. ನೀನು ಒಳ್ಳೆಯದನ್ನು ಮಾಡದೆ ದೋಚಿಕೊಂಡು ಮೋಸ ಮಾಡಿ ಅನೇಕ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿ ಜೀವಿಸಿದರೆ ಖಂಡಿತವಾಗಿ ಕೈ ಕಾಲುಗಳು ಮುರಿತಾರೆ ದೇವರು. ನಿಜ ಇದು. ಈ ಕಾನೂನು ಬಿಡ್ಬೋದು, ಈ ಮಾನವ ಕಾನೂನು ನಮ್ಮನ್ನು ಬಿಡ್ಬೋದು, ದೇವರ ಕಾನೂನು ಮಾತ್ರ ಬಿಡೋದಿಲ್ಲ. ನೋಡ್ತಾ ಇದ್ದೀವಲ್ಲ ಪ್ರಿಯರಾದ ದೇವ್ರ ಮಕ್ಕಳಿಗೆ, ದೊಡ್ಡ ವ್ಯಕ್ತಿಗಳು ಏನಾಗ್ತಾ ಇದ್ದಾರೆ? ಮಣ್ಣು ಆಗ್ತಾ ಇದ್ದಾರೆ. ಮಣ್ಣು ಆಗ್ತಾ ಇದ್ದಾರಾ? ಬೈಕೊಳ್ತೀರಾ? ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಇರೋ ನಿಜಗಳನ್ನು ಹೇಳ್ತಾ ಇದ್ದೀನಿ. ಜಾಗ್ರತೆ ಪಟ್ಟರೆ ಒಳ್ಳೆಯದು, ಜಾಗ್ರತೆ ಪಡಬೇಕು. ಜಾಗ್ರತೆ ಪಡದೆ ಹೋದರೆ ಪ್ರಪಂಚಕ್ಕೆ ದುರ್ಗತಿ ಇದೆ ರೀ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ ಏನ್ರಿ, ಇದು 1ನೇ ಶತಮಾನದಲ್ಲಿ 1ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ಗ್ರಂಥವು ಬರೆಯಲ್ಪಟ್ಟಿದೆ ಪ್ರಿಯರಾದ ದೇವರ ಮಕ್ಕಳಿಗೆ. 1ನೇ ಶತಮಾನದಲ್ಲಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 7-8ನೇ ವಚನವನ್ನು. 4ನೇ ಮುದ್ರೆಯನ್ನು ಒಡೆದಾಗ 4ನೇ ಜೀವಿಯು ಬಾ ಎನ್ನುವ ಶಬ್ದವನ್ನು ಕೇಳಿದೆನು. ಆಗ ಇಗೋ, ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿದೆ. ಕೊಲ್ಲುವುದಕ್ಕೆ ಅಧಿಕಾರ ದೇವದೂತರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ. ಇವತ್ತು ನಾವು ಸತ್ತೋಗ್ತಾ ಇದ್ದೀವಿ ಅಂದರೆ ಕಾರಣ ಏನ್ರಿ? ಪ್ರಪಂಚ ದೇಶದಲ್ಲಿ ಭಯಂಕರವಾದಂಥ ಪಾಪಗಳು. ಈ ಲೋಕ ತೋಟ ಆಗಿರುವಾಗ, ಈ ಲೋಕದಲ್ಲಿ ಮನುಷ್ಯರು ಗಿಡವಾಗಿರುವಾಗ, ಈ ಗಿಡದಲ್ಲಿ ಉಳುಕು ಫಲಗಳು. ದೊಡ್ಡ ಅಧಿಕಾರಿಗಳು ಯಾರಾದರೂ ಇದ್ದಾರಾ, ಅವನಲ್ಲಿ ದೊಡ್ಡ ಉಳುಕು ಫಲಗಳಿವೆ. ಚಿಕ್ಕ ಅಧಿಕಾರಿ ಇದ್ದಾನ, ಇವನು ಕೂಡ ಆಲ್ರೆಡಿ ಉಳುಕು ಫಲಗಳಿಗೆ ತುಂಬಿಕೊಂಡಿದ್ದಾನೆ. ಯಾಕಂದರೆ ಹಣ ಗಳಿಸ್ಕೋಬೇಕು, ಲಂಚ ಬೇಕು, ನಾನು ಸಂಪಾದನೆ ಮಾಡ್ಕೋಬೇಕು. ಇವನಲ್ಲಿ ಉಳುಕು ಫಲಗಳು, ಅವನಲ್ಲಿ ಉಳುಕು ಫಲಗಳು. ಟೋಟಲ್ ಪ್ರಪಂಚ ದೇಶದಲ್ಲಿ ಎಲ್ಲರಲ್ಲೂ ನೋಡಿ ಹೆಚ್ಚಾಗಿ ಉಳುಕು ಫಲಗಳಿದೆಯಾ, ಒಳ್ಳೆಯ ಫಲಗಳಿದೆಯಾ? ಒಳ್ಳೆಯ ಫಲಗಳಿರೋರು ಸ್ವಲ್ಪ ಮಂದಿ, ಉಳುಕು ಫಲಗಳಿರೋರು ಪ್ರಪಂಚ ದೇಶದಲ್ಲಿ ಎಲ್ಲರೂ. ಉಳುಕು ಫಲಗಳಿದ್ದರೆ ಅಂಟು ರೋಗಗಳು, ಭೂಕಂಪಗಳು, ಸುನಾಮಿಗಳು, ಚಂಡಮಾರುತಗಳು ಬಂದು ಒಬ್ಬೊಬ್ಬನ ತೆಗೆದಾಕ್ತಾನೆ ದೇವರು, ತೆಗೆದಾಕ್ತಾನೆ. ಕಾಪಾಡಲ್ಪಡಬೇಕಾ? ನಾವು ರಕ್ಷಿಸಲ್ಪಡಬೇಕಾ? ನಾವು ರಕ್ಷಿಸಲ್ಪಡಬೇಕು, ನಾವು ಕಾಪಾಡಲ್ಪಡಬೇಕು ಅಂದರೆ ಪ್ರತಿಯೊಬ್ಬರು ತಂದೆ ದೇವರೇ, ನಾವು ತಪ್ಪು ಮಾಡಿದ್ದೀವಿ, ಇನ್ಮೇಲೆ ತಪ್ಪು ಮಾಡೋದಿಲ್ಲ ದೇವರೇ, ಭಕ್ತಿಯಿಂದ ಜೀವಿಸ್ತೀವಿ ದೇವರೇ, ನಮ್ಮನ್ನು ಕಾಪಾಡಿ ದೇವರೇ, ನಮಗೆ ಜೀವಿತ ಕಾಲವನ್ನು ಕೊಡಿ ದೇವರೇ, ಇನ್ಮೇಲೆ ನಿಮಗೋಸ್ಕರ ಜೀವಿಸ್ತೀವಿ ದೇವರೇ ಎಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ದೇವರು ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಖಂಡಿತವಾದ ಭಕ್ತಿ ಇರಬೇಕು, ನಟನೆ ಇರಕೂಡ್ದು. ಬಾಯಿ ಮಾತಿನಿಂದ ಒಪ್ಪಿಕೊಂಡ್ರೆ ದೇವರು ಕೇಳಲ್ಲ. ಯಾಕೆಂದರೆ ಹೃದಯವನ್ನು ಪರಿಶೋಧನೆ ಮಾಡೋರು ದೇವರು. ಬಾಯಿ ಮಾತಿನಿಂದ ಒಪ್ಪಿಕೊಂಡು ಆನಂತರ ಹೃದಯದಲ್ಲಿ ಪಾಪ ತುಂಬಿಸ್ಕೊಂಡ್ರೆ ದೇವರು ಮಾತ್ರ ಒಪ್ಪೋದಿಲ್ಲ. ಖಂಡಿತವಾಗಿ ಹೃದಯಪೂರ್ವಕದಿಂದ ಭಕ್ತಿಯಿಂದ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ, ಪ್ರಪಂಚ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ದೇವರೇ ನಾವು ತಪ್ಪು ಮಾಡಿದ್ವಿ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ದೇವರೇ ನಾವು ತಪ್ಪು ಮಾಡಿದ್ದೀವಿ ಎಂದು ಆ ತಂದೆಯಾದ ದೇವರಿಗೆ ಮೊರೆ ಇಟ್ಟರೆ ಖಂಡಿತವಾಗಿ ದೇವರು ನಮ್ಮ ಮೊರೆಯನ್ನು ಕೇಳ್ತಾರೆ. ಖಂಡಿತವಾಗಿ ದೇವರು ನಮ್ಮನ್ನು ಕಾಪಾಡ್ತಾನೆ. ನಟನೆ ಮಾಡಿದ್ರು ತುಳಿದಾಕ್ತಾನೆ. ನಡೆಯೋದೇ ಇಷ್ಟೇ ರೀ. ಎಂದು ದೇವರು ಪ್ರೀತಿ ಸ್ವರೂಪನು ಪ್ರಿಯರೇ, ಈಗಲೂ ಕೂಡ ತಾಳ್ಮೆಯಿಂದ ಇದ್ದಾನೆ ಪ್ರಿಯರೇ. ಯಾರಾದರೂ ನನ್ನ ಮಕ್ಕಳು ನನ್ನ ಬಳಿಗೆ ಬರ್ತಾರೆ ಎಂದು ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ. ತಂದೆ ರೀ, ನಮ್ಮ ಹೆತ್ತ ತಂದೆ ಪ್ರಿಯರೇ, ಅವರು ಜನ್ಮ ಕೊಟ್ಟಿರುವಂಥ ದೇವರು ಪ್ರಿಯರೇ. ಅವರು ಈಗಲೂ ಕೂಡ ಕರಿತಾ ಇದ್ದಾರೆ, ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿ, ನಾನು ಕಾಪಾಡ್ತೇನೆ. ಬರಲ್ವಾ? ನೋಹ ಕಾಲದಲ್ಲಿ ಯಾವ ರೀತಿ ಜಲಪ್ರಳಯ ಬಂದಿದೆಯೋ, ಸೊದಮ ಗೊಮರ ಪಟ್ಟಣವನ್ನು ಯಾವ ರೀತಿ ಸುಟ್ಟು ಬೂದಿ ಮಾಡಿದ್ದೀನೋ, ಒಂದು ಕಾಲದಲ್ಲಿ ಸುನಾಮಿ ಬಂದು ಯಾವ ರೀತಿ ಸತ್ತೋಗಿದ್ದಾರೋ, ಅದೇ ಪ್ರಕಾರ ದುರ್ಗತಿ ಇದೆ ಪ್ರಪಂಚಕ್ಕೆ. ದುರ್ಗತಿದೆ. ಇದು ನನ್ನ ಮಾತುಗಳು ಅಲ್ಲ, ದೇವರ ಮಾತುಗಳು, ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಸರ್ವೇಶ್ವರನ ಮಾತುಗಳು. ಯಾರು ದೇವರ ಮಾತಿಗೆ ಒಳಪಟ್ಟು ಭಯದಿಂದ ಭಕ್ತಿಯಿಂದ ಜೀವಿಸ್ತಾರೋ ಅವರು ಬದುಕ್ತಾರೆ. ಅಂದರೆ ದೇವರಿಗೆ ಭಯಪಟ್ಟು ಒಳ್ಳೆಯ ಫಲಗಳನ್ನು ಯಾರು ಕೊಡ್ತಾರೋ ಅವರು ಉಳ್ಕೊಳ್ತಾರೆ,
ಸತ್ತರೆ ಪರಲೋಕವನ್ನು ಪಡ್ಕೊಳ್ತಾರೆ, ಇಲ್ಲದೆ ಹೋದರೆ ಸಾಯ್ತಾರೆ, ಸತ್ತ ನಂತರ ನರಕಾಗ್ನಿಗೆ ಹೋಗ್ತಾರೆ. ಯಾವುದು ಬೇಕು? ದೇವ್ರು ಬೇಕಾ, ಲೋಕ ಬೇಕಾ? ದೇವರ ಲೋಕನ? ದೇವರಂದರೆ ಉಳ್ಕೊಳ್ತೀವಿ, ಲೋಕ ಅಂದರೆ ಖಂಡಿತವಾಗಿ ದುರ್ಗತಿರಿ. ಪ್ರಿಯರಾದ ದೇವ್ರ ಮಕ್ಕಳೇ, ಪ್ರೀತಿಯಿಂದ ಹೇಳುವಂಥ ಮಾತು ಪ್ರಿಯರೇ. ಏನ್ರಿ, ಒಂದು ವೇಳೆ ಆವೇಶದಿಂದ ಮಾತು ಬಂದಿದೆಯಂದರೆ ಅದು ನನ್ನ ಮಾತು ಅಲ್ಲ, ನನ್ನ ವೇದನೆ ಅಲ್ಲ ಪ್ರಿಯರೇ, ದೇವರ ವೇದನೆ, ದೇವರ ದುಃಖ ರೀ. ಯಾಕೆಂದರೆ ಭೂಮಿ ಮೇಲೆ ಹುಟ್ಟಿರುವಂಥ ಎಲ್ಲರೂ ಕೂಡ ದೇವರ ಮಕ್ಕಳು ಪ್ರಿಯರೇ, ದೇವರ ಮಕ್ಕಳು. ಪ್ರಿಯರಾದ ದೇವ್ರ ಮಕ್ಕಳ ಜಾಗ್ರತೆ ಪಡಬೇಕು. ಕೊನೆ ದಿನಗಳಲ್ಲಿ ಜಾಗ್ರತೆ ಪಡದೆ ಹೋದರೆ ನಮಗೆ ದುರ್ಗತಿ ಕಾದಿದೆ ರೀ, ದುರ್ಗತಿ ಕಾದಿದೆ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಬಂದರು, ಮಾತಾಡಿದ್ರಲ್ವ ಅಪೊಸ್ತಲರು, ಈ ಲೋಕದಲ್ಲೇ ಏನ್ರಿ ನಮ್ಮ ಥರ ಗಳಿಸ್ಕೊಂಡ್ರ? ನಮ್ಮ ಥರ ಏನಾದರೂ ಗಳಿಸ್ಕೊಂಡಿದ್ದಾರೆ ಅವರು? ಒಳ್ಳೇದಲ್ವ ಹೇಳಿದ್ದು? ಆಲೋಚನೆ ಮಾಡಬೇಕಲ್ವಾ? ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ ಪ್ರಿಯರೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ಪ್ರಿಯರೇ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಲೋಕ ಎನ್ನುವಂಥದ್ದು ಒಂದು ತೋಟ. ಈ ಲೋಕ ಎನ್ನುವಂಥ ತೋಟದಲ್ಲಿ ನದಿಗಳು, ಜೀವರಾಶಿಗಳು ಉಂಟು ಮಾಡಿದ್ದೀರ. ಅದರಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳಾಗಿರುವಂಥ ನಮ್ಮನ್ನು ಉಂಟು ಮಾಡಿದ್ದೀರ. ನಮಗೆ ಗಿಡಗಳು, ಮರಗಳು ಎಂದು ಹೋಲಿಸಿದ್ದೀರ ತಂದೆ. ಈ ಗಿಡಗಳ ಮೂಲಕ, ಮರಗಳ ಮೂಲಕ ಒಳ್ಳೆಯ ಫಲಗಳನ್ನು ಎದುರು ನೋಡ್ತಾ ಇದ್ದೀರಿ ತಂದೆ. ಆದರೆ ಪ್ರತಿ ಗಿಡಗಳಲ್ಲಿ, ಅಂದರೆ ಪ್ರತಿ ಮನುಷ್ಯರಲ್ಲಿ ನೋಡುವಾಗ ಉಳುಕು ಹಣ್ಣುಗಳು, ಕೆಟ್ಟ ಹಣ್ಣುಗಳು ಕಾಣ್ತಾ ಇದೆ. ನೀವು ಪರಿಶೋಧನೆ ಮಾಡುವಾಗ ಪ್ರತಿ ಗಿಡಗಳಲ್ಲಿ, ಪ್ರತಿ ಮನುಷ್ಯರಲ್ಲಿ ಕೆಟ್ಟದ್ದು, ಒಳ್ಳೆಯದು ಕಾಣ್ತಾ ಇಲ್ಲ ತಂದೆ. ಅದಕ್ಕೆ ನೀವು ಕೋಪ ಉಳ್ಳವರಾಗಿದ್ದೀರಾ. ಅಲ್ಲಲ್ಲಿ ಭೂಕಂಪಗಳು, ಸುನಾಮಿಗಳು ತರಿಸಿ ಅನೇಕರನ್ನು ಕೊಂದಾಕ್ತಾ ಇದ್ದೀರಾ. ಇನ್ನು ಉಳಿದವ್ರಿಗೆ ಜಾಗ್ರತೆ ಪಡಿ ಅಂತ ಹೇಳ್ತಾ ಇದ್ದೀರಾ ತಂದೆ. ತಂದೆಯಾದ ದೇವರು, ಇವತ್ತು ನಾವು ಉಳ್ಕೊಂಡಿದ್ದೀವಿ ಅಂದರೆ ನಿಮ್ಮ ಕೃಪೆ ತಂದೆ. ನಿಮ್ಮ ಕೃಪೆ ಮೂಲಕ ನಾವಿದ್ದೇವೆ ತಂದೆ. ಎಷ್ಟು ಮಂದಿ ಉಳ್ಕೊಂಡಿದ್ದೀವಿ ತಂದೆ, ಎಲ್ಲರನ್ನೂ ಕಾಪಾಡಿ ತಂದೆ, ಕನಿಕರಿಸಿ ತಂದೆ. ತಂದೆಯಾದ ದೇವರೇ, ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೆ ಸಹಾಯವನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ನಮಗೆ ವಾಕ್ಯವನ್ನು ಕಲಿಸಿಕೊಟ್ಟಿರುವಂಥ ನಿಮ್ಮ ಮಗನು ಜಯಶಾಲಿ ಶ್ರೀ ಪಿ ಡಿ ಸುಂದರ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಎಷ್ಟು ಮಂದಿ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿ ಮೂಲಕ ನಿಮ್ಮ ಮಾತುಗಳನ್ನು ತಿಳ್ಕೊಳ್ತಾ ಇದ್ದಾರೋ, ಕಲಿತಾ ಇದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೋ, ಸಹಾಯ ಮಾಡುವಂಥ ಸಹಕಾರರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಕೂಡ ಆಶೀರ್ವದಿಸಿ, ಅವ್ರ ಕುಟುಂಬವನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಬಿಗ್ ಜೆ ಟಿ ವಿ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಆ ಕಾರ್ಯಕ್ರಮವನ್ನು ಅಭಿವೃದ್ಧಿ ಮಾಡಿ ಅನೇಕರು ನಿಮ್ಮ ಮಾತುಗಳನ್ನು ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ಬರಲಿಕ್ಕೆ ಸಹಾಯ ಮಾಡಿ. ತಂದೆಯಾದ ದೇವರೇ, ನಿಮ್ಮ ಮಾತುಗಳು ಬಿಗ್ ಜೆ ಟಿ ವಿ ಕಾರ್ಯಕ್ರಮದ ಮೂಲಕ ಅನೇಕರಿಗೆ ತಿಳಿಸುವಂಥ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳ ಕಷ್ಟದ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಮಗಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಲೆಬಾಗಿಸಿರುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ. ನಮ್ಮ ದೇಶವನ್ನು ಕಾಪಾಡಿ ತಂದೆ, ಕನಿಕರಿಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್.